ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 234ನೆಯ ತಿರುನಾಮ ಅಹಸ್ಸಂವರ್ತಕಃ. ಇಂದಿನ ಕಥೆಯು ಮಹಾನ್ ಆಚಾರ್ಯರಾದ ನಡಾದೂರ್ ಅಮ್ಮಾಳ್ ಅವರ ಜೀವನದಲ್ಲಿ ನಡೆದ ಒಂದು ಅದ್ಭುತ ಘಟನೆಯಾಗಿದೆ. ಅವರ ಬಗ್ಗೆ ನಾವು ಹಿಂದಿನ ಕೆಲವು ತಿರುನಾಮಗಳಲ್ಲಿ ತಿಳಿದುಕೊಂಡಿದ್ದೇವೆ. ನಡಾದೂರ್ ಅಮ್ಮಾಳ್ ಅವರು ಮೂಲತಃ ಕಾಂಚೀಪುರದವರಾಗಿದ್ದರೂ ಕೆಲವು ವರ್ಷಗಳ ಕಾಲ ಕುಂಭಕೋಣದಲ್ಲಿ ವಾಸಿಸುತ್ತಿದ್ದರು. ಒಮ್ಮೆ ಬಹಳ ದುಃಖದಲ್ಲಿದ್ದ ಒಂದು ಕುಟುಂಬ ತಮ್ಮ ಮಗ ಕಂಡಾಲನನ್ನು ಕರೆದುಕೊಂಡು ಅವರ ಬಳಿಗೆ ಬಂದರು. ತಮ್ಮ ಮನೆಗೆ ದುಷ್ಟಶಕ್ತಿ ಹಿಡಿದಿದೆ, ದಯವಿಟ್ಟು ಅವನನ್ನು ಕಾಪಾಡಿ ಎಂದು ಅವರು ಬೇಡಿಕೊಂಡರು. ಅವರ ದುಃಖವನ್ನು ಕಂಡ ನಡಾದೂರ್ ಅಮ್ಮಾಳ್ ಅವರಿಗೆ ತುಂಬ ಕರುಣೆ ಬಂತು. ಅವರು ಹೀಗೆ ಹೇಳಿದರು, ನಿಮ್ಮ ಮಗ ಸಂಪೂರ್ಣವಾಗಿ ಗುಣಮುಖನಾಗಬೇಕಾದರೆ ಅವನ ಮನಸ್ಸು ಈ ತೊಂದರೆ ಬರುವ ಮೊದಲಿನ ಸ್ಥಿತಿಗೆ ಮರಳಬೇಕು. ಅದಕ್ಕಾಗಿ ಕಾಲದ ಚಕ್ರವಾದ ಭಗವಂತನ ಸುದರ್ಶನ ಚಕ್ರದ ಸಂಪೂರ್ಣ ಅನುಗ್ರಹ ಬೇಕು. ತಕ್ಷಣವೇ ಅವರು ಆ ಕುಟುಂಬವನ್ನು ಕುಂಭಕೋಣದಲ್ಲಿರುವ ಪ್ರಸಿದ್ಧ ಚಕ್ರಪಾಣಿ ದೇವಾಲಯಕ್ಕೆ ಕರೆದುಕೊಂಡು ಹೋದರು. ಈ ದೇವಾಲಯವು ಅತ್ಯಂತ ವಿಶೇಷವಾದ ದಿವ್ಯ ಕ್ಷೇತ್ರವಾಗಿದೆ. ಇಲ್ಲಿ ಭಗವಂತನ ಸುದರ್ಶನ ಚಕ್ರವೇ ಚಕ್ರತಾಳ್ವ ರೂಪದಲ್ಲಿ ಸುದರ್ಶನವಲ್ಲಿ ಮತ್ತು ವಿಜಯವಲ್ಲಿ ತಾಯ ಸಮೇತರಾಗಿ ದರ್ಶನ ನೀಡುತ್ತಾರೆ. ಚಕ್ರತಾಳ್ವಾರರ ಸನ್ನಿಧಿಯಲ್ಲಿ ನಡಾದೂರ್ ಅಮ್ಮಾಳ್ ಅವರು ಹೇತಿಪುಂಗವ ಸ್ತವಂ ಎಂಬ ಶಕ್ತಿಯುತ ಸ್ತೋತ್ರವನ್ನು ರಚಿಸಿ ಕಂಡಾಲನಿಗೆ ಅನುಗ್ರಹವಾಗಲೆಂದು ಭಕ್ತಿಯಿಂದ ಪ್ರಾರ್ಥಿಸಿದರು. ಅದ್ಭುತವೇ ಸಂಭವಿಸಿತು. ಪ್ರಾರ್ಥನೆ ಮುಗಿದ ತಕ್ಷಣ ಚಕ್ರತಾಳ್ವಾರ್ ತಮ್ಮ ಚಕ್ರವನ್ನು ಗಡಿಯಾರದ ಮುಳ್ಳುಗಳು ತಿರುಗುವ ದಿಕ್ಕಿಗೆ ವಿರುದ್ಧವಾಗಿ ತಿರುಗಿಸಿದರು. ಕಾಲವೇ ಹಿಂದಕ್ಕೆ ತಿರುಗಿದಂತಾಯಿತು. ಅದೇ ಕ್ಷಣದಲ್ಲಿ ಕಂಡಾಲನನ್ನು ಕಾಡುತ್ತಿದ್ದ ದುಷ್ಟಶಕ್ತಿ ದೂರವಾಗಿ ಅವನು ಸಂಪೂರ್ಣ ಆರೋಗ್ಯವಂತನಾಗಿ ಹಿಂದಿನಂತೆಯೇ ಸಹಜ ಸ್ಥಿತಿಗೆ ಮರಳಿದನು. ಇಂದಿಗೂ ನೀವು ಕುಂಭಕೋಣದ ಚಕ್ರಪಾಣಿ ದೇವಾಲಯಕ್ಕೆ ಹೋದರೆ ನಡಾದೂರ್ ಅಮ್ಮಾಳ್ ರಚಿಸಿದ ಹೇತಿಪುಂಗವ ಸ್ತವಂ ಶ್ಲೋಕವನ್ನು ಭಕ್ತರು ಓದಲು ದೇವಾಲಯದಲ್ಲಿ ಪ್ರದರ್ಶಿಸಿರುವುದನ್ನು ಕಾಣಬಹುದು. ಸಂಸ್ಕೃತದಲ್ಲಿ ಅಹ ಎಂದರೆ ಹಗಲು, ಸಂವರ್ತಕಃ ಎಂದರೆ ತಿರುಗಿಸುವವನು. ಆದ್ದರಿಂದ ಅಹಸ್ಸಂವರ್ತಕಃ ಎಂದರೆ ಕಾಲವನ್ನು ತಿರುಗಿಸುವವನು ಎಂದು ಅರ್ಥ. ಭಗವಂತನ ಸುದರ್ಶನ ಚಕ್ರವು ಕಾಲಚಕ್ರದ ಸಂಕೇತವಾಗಿದೆ. ಭಗವಂತನು ಅದನ್ನು ಬಲಗಡೆಗೆ ತಿರುಗಿಸಿದಾಗ ಕಾಲವು ಮುಂದೆ ಸಾಗುತ್ತದೆ, ಎಡಗಡೆಗೆ ತಿರುಗಿಸಿದಾಗ ಕಾಲವು ಹಿಂದಕ್ಕೆ ತಿರುಗುತ್ತದೆ. ಈ ತಿರುನಾಮದ ಅರ್ಥವನ್ನು ಕೇಳಿದಾಗ 230ನೇ ಆವರ್ತನ ತಿರುನಾಮದಲ್ಲಿಯೂ ಇದೇ ಅರ್ಥವನ್ನು ತಿಳಿದುಕೊಂಡೆವಲ್ಲವೇ ಎಂಬ ಪ್ರಶ್ನೆ ಬರಬಹುದು. ಹೌದು, ಆದರೆ ಈ ಎರಡರ ನಡುವೆ ಒಂದು ಸುಂದರವಾದ ಸೂಕ್ಷ್ಮ ವ್ಯತ್ಯಾಸವಿದೆ. ಆವರ್ತನ ಎಂಬ ತಿರುನಾಮದಲ್ಲಿ ಭಗವಂತನು ಮನ್ವಂತರಗಳು, ಯುಗಗಳು ಮತ್ತು ಕಲ್ಪಗಳು ಎಂಬ ಬ್ರಹ್ಮಾಂಡದ ಮಹತ್ತರ ಕಾಲಚಕ್ರವನ್ನು ನಡೆಸುವ ಪರಮಶಕ್ತಿಯಾದ ಭಗವಂತನನ್ನು ಇಲ್ಲಿ ವರ್ಣಿಸಲಾಗಿದೆ. ಇಂದಿನ ಅಹಸ್ಸಂವರ್ತಕಃ ತಿರುನಾಮದಲ್ಲಿ ನಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ನಿಯಂತ್ರಿಸುವವನಾಗಿ ಭಗವಂತನು ನಮಗೆ ದರ್ಶನ ನೀಡುತ್ತಾನೆ. ಕಾಲದ ಪ್ರತಿಯೊಂದು ಕ್ಷಣವೂ ಅವನ ಅಧೀನದಲ್ಲಿದೆ. ಇಂದಿನ ತಿರುನಾಮಕ್ಕೆ ಸಂಬಂಧಿಸಿದ ಪುರುಷ ಸೂಕ್ತದ ಮಂತ್ರ ಯತ್ ಪುರುಷೇಣ ಹವಿಷಾ ದೇವಾ ಯಜ್ಞಮತನ್ವತ ವಸಂತೋ ಅಸ್ಯಾಸೀದಾಜ್ಯಂ ಗ್ರೀಷ್ಮ ಇತ್ಮ ಶರದ್ದವಿಃ. ನಾವು ಪ್ರತಿದಿನ ಅಹಸ್ಸಂವರ್ತಕಾಯ ನಮಃ ಎಂದು ಜಪಿಸಿದರೆ ಭಗವಂತನು ಕಾಲಚಕ್ರವನ್ನು ನಮ್ಮ ಒಳಿತಿಗಾಗಿ ತಿರುಗಿಸಿ ನಮ್ಮ ಜೀವನದಲ್ಲಿ ಶುಭಕರವಾದ ಬದಲಾವಣೆಗಳು ಮತ್ತು ಮಂಗಳಕರ ತಿರುವುಗಳನ್ನು ಕರುಣಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.